ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗೆ ಹರಿಯವರು ಕೂಡ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಆಗಲೇ ಮಾತಾಡ್ತಾ ಇದ್ವಿ, ಈ ಏರ್ ಬೇಸ್ ಅಥವಾ ನೇವಲ್ ಫೋರ್ಸಸ್ ಕೂಡ ಈಗ ಜಾಯ್ನ್ ಆಗ್ತಾ ಇದೆ. ಜೊತೆಗೆ ಈ ಯುದ್ಧ ಎಷ್ಟು ದಿನಗಳ ಕಾಲ ನಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ. ಲೆಟ್ಸ್ ಟಾಕ್ ಅಬೌಟ್ ದೇರ್ ಫೋರ್ಸಸ್, ಅಂದರೆ ಸ್ಟ್ರೆಂತ್ ಏನಿದೆ, ಆ ಜೊತೆಯಲ್ಲಿ ಫೋರ್ಸಸ್ ಏನಿದೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಈ ರೀತಿಯ ಯುದ್ಧ ನಡೆಯೋದಾದರೆ ಅವರ ಸ್ಟ್ರೆಂತ್ಗಳೇನು, ಜೊತೆಗೆ ಕ್ಷಿಪಣಿ ಆಗಿರ್ಬೋದು, ಇನ್ನಿತರ ವಾಯುನೆಲೆಗಳಾಗಿರ್ಬೋದು, ಏನು ಸ್ಟ್ರೆಂತ್ ಅವ್ರದ್ದು ಎಕ್ಸಾಕ್ಟ್ಲಿ ಅಂತ? ಆಕ್ಚುಲಿ ಈಗ ಡೈರೆಕ್ಟ್ ವಾರ್ ಬಗ್ಗೆ ನಾವು ನೋಡೋದು, ಇಂಡೈರೆಕ್ಟ್ ವಾರ್ ಬಿಟ್ಟು ಡೈರೆಕ್ಟ್ ವಾರ್ ನೋಡೋದಾದ್ರೆ ಅಮೆರಿಕ ಈಗ ಸೂಪರ್ ಪವರ್. ನಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಪ್ರಪಂಚದ ಅತ್ಯಾಧುನಿಕ ವೆಪನ್ಗಳು ಅವ್ರ ಹತ್ರ ಇದೆ, ಅಮೆರಿಕದ ಹತ್ರ. ಅದನ್ನ ಇಸ್ರೇಲ್ಗೆ ಅವರು ಸರಬರಾಜು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಪ್ರೊಲಾಂಗ್ ವಾರ್ ಮಾಡ್ಲಿಕ್ಕೆ ಕೆಪಾಸಿಟಿ ಬೇಕಾದಷ್ಟಿದೆ. ಈ ಇರಾನ್ಗೆ ಅದು ಸಸ್ಟೈನಬಿಲಿಟಿ ಇಲ್ಲ, ಅದು ತಾಳ್ಕೊಳ್ಳುವ ಶಕ್ತಿ. ಒಂದು ತಿಂಗಳು ವಾರ್ ಮಾಡೋದು, 15-20 ದಿವಸ ವಾರ್ ಮಾಡೋದು, ಆ ಕೆಪಾಸಿಟಿ ಅವರಲ್ಲಿ ಇಲ್ಲ. ಸೊ ಅವರು ಮುಂಚೆ ಹೇಳಿದಾಗೆ ವಿಂಗ್ ಕಮಾಂಡರ್ ಜೋಶಿ ಅವರು ಹೇಳಿದಾಗೆ, ಐ ಎಮ್ ಟೋಟ್ಲಿ ಅಗ್ರಿ ಅಂಡ್ ಕನ್ಕರ್ ವಿತ್ ದಿ ವಿಂಗ್ ಕಮಾಂಡರ್ ದಟ್ ಏರ್ ಫೋರ್ಸ್ ಇಲ್ಲ ಅವ್ರ ಹತ್ರ. ದೇ ಡೋಂಟ್ ಹ್ಯಾವ್ ಏರ್ ಫೋರ್ಸ್. ದೇ ಗಾಟ್ ಬೆಲಾಸ್ಟಿಕ್ ಮಿಸೈಲ್ಸ್ಗಳು, ಡ್ರೋನ್ಗಳು ಸಾಕಷ್ಟು ಸ್ಟಾಕ್ ಮಾಡಿದ್ದಾರೆ. ಅವ್ರು ಎಲ್ಲಿವರೆಗೆ ಬಚ್ಚಿಟ್ಟು ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲ ಬಂಕರ್ಸ್ಗಳು ಒಳಗಿಟ್ಟಿದ್ದಾರೆ, ಅದನ್ನ ಟೈಮ್ ಟು ಟೈಮ್ ತೆಗಿತಾರೆ. ಅವ್ರ ಅಟ್ಯಾಕಿಗೆ ಇವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಈಗ ಆದ್ರೆ ಇದು ಇವರ ಕೆಪಾಸಿಟಿ ಫಾರ್ ಪ್ರೊಲಾಂಗಿಂಗ್ ವಾರ್ ವಿತ್ ದ ಇಸ್ರೇಲ್ ಇಸ್ ಲೈಕ್ ವೆರಿ ಅನ್ಲೈಕ್ಲಿ. ಅದು ಇನ್ನು ಕೆಲವೇ ದಿವಸಗಳಲ್ಲಿ ಇದು ಮುಗಿದೋಗುತ್ತೆ. ಈ ಅನ್ರೆಸ್ಟ್ ಮಾಡಿದ್ದು, ಇರಾನ್ ಅನ್ನು ಅನ್ರೆಸ್ಟ್ ಮಾಡಿದ್ದು, ಅಲ್ಲಿ ಪ್ರೊಟೆಸ್ಟ್ಗಳು, ಮಾರ್ಚ್ಗಳು, ಹಿಂಸಾಚಾರಗಳು, ಸಾವಿರಾರು ಜನಗಳನ್ನ ಕೊಂದಿದ್ದಾರೆ. ಯಾರು? ಇರಾನ್ ಆರ್ಮಿ. ಯಾಕೆ ಕೇಳಿದ್ರೆ ಆಯ್ತಲ್ಲ, ಕೊಹಿಮಿನಿ ಸೂಪರ್ ಲೀಡರ್ ಇದ್ದಾರೆ ಅವರ ಇದರಿಂದ. ಸೊ ಅವರು ಈ ಸಾಂಪ್ರದಾಯಿಕ ಈ ಇಸ್ಲಾಮೈಸೇಷನ್ ಜನಗಳು ಒಪ್ತಾ ಇಲ್ಲ ಅಲ್ಲಿ. ಇವಾಗ್ಲೂ ಅವರು ಸ್ವಲ್ಪ ಲಿಬರಲ್ ಆಗಿದ್ದಾರೆ ಇರಾನಿಯನ್ಸ್. ಸೊ ಇದನ್ನ ಉದ್ದೇಶ ಮಾಡಿಕೊಂಡು ಅಮೆರಿಕದ ಮೇನ್ ಉದ್ದೇಶ ಆಯ್ತಲ್ಲ ಕೊಹಿಮಿನಿ ಮತ್ತೆ ಅವರ ಒಂದು ಟೀಮ್ ಅನ್ನ ಅವರ ಕಂಪ್ಲೀಟ್ಲಿ ನಾಶ ಪಡಿಸಿಬಿಟ್ಟು ಬೇರೆಯೊಬ್ಬರನ್ನ ಕೂರಿಸ್ಬೇಕು. ಅವರು ಅದು ಕೂರಿಸ್ತಾರೆ. ಅವರು ಇದು ಈಗ ನಿಲ್ಲುತ್ತೋ ಇಲ್ಲ, ಅವರ ಆಬ್ಜೆಕ್ಟಿವ್ ಯಾವಾಗ ಅವರ ಒಂದು ಏಮ್ ಕಥಬಾಗುತ್ತೆ ಆವಾಗ ಮಾಡ್ತಾರೆ ಅವರು. ಆದ್ರೆ ಈಗ ಇನಿಷಿಯಲಿ ಇನ್ನೊಂದು 2-3 ದಿವಸ ತುಂಬಾ ಜೋರಾಗಿ ನಡೀಲಿಕ್ಕುಂಟು. ಅದು ತುಂಬಾ ಎಕ್ಸ್ಪ್ಲೋಷನ್, ಯಾವ ಬಾಂಬ್ಗಳು, ಅಪಾಯಕಾರಿ ವೆಪನ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಇರಾನ್ಗಳಿಗೆ ಗೊತ್ತು, ಅವ್ರು ಮಾಡ್ತಾರೆ ಅವ್ರೀಗ. ಸೊ ಈಗ ಜೋರ್ಡನ್ ಮೇಲೆ ಎಲ್ಲ ಕಡೆನೂ ಫೈರ್ ಮಾಡಿದ್ದಾರೆ. ಸಬ್ಮೆರಿನ್ಗಳಿಂದ ಹಿಡಿದು ವಾರ್ಶಿಪ್ಗಳ ಮೇಲೆ ಆಗಿದೆ. ಸೊ ನ್ಯಾವಲ್ ಕೆಪಬಿಲಿಟಿ ಇರಾನ್ ಹತ್ರನೂ ಇದೆ. ಸೊ ನ್ಯಾವಲ್ ವಾರ್ ಶುರುವಾಗ್ಲಿಕ್ಕೆ ಸಾಧ್ಯತೆ ತಳ್ಳಿ ಹಾಕಿ ಆಗೋಗಿಲ್ಲ. ಸೊ ಈಗ ಮಿಸೈಲ್ಸ್ ಗಳನ್ನ ಸಂಪೂರ್ಣವಾಗಿ ಅವರು ಯೂಸ್ ಮಾಡ್ತಾರೆ. ಮಾಡಿ ಕರ್ನಲ್ ಪಿ ವಿ ಹರಿ ಸರ್ ಹಾಗೆ ಅನಿಲ್ ಜೋಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ಪುಟ್ಸ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಈ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಅದರ ಜೊತೆಯಲ್ಲಿ ಅವರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ಅನ್ನುವಂಥದ್ದನ್ನು ಅರಿತಿರುವಂಥ ಇಸ್ರೇಲ್ ಅದನ್ನೇ ಈಗ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರೋದು. ಒಂದಷ್ಟು ಸೇನಾ ನೆಲೆಗಳನ್ನು ಜೊತೆಗೆ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿ ಇಲ್ಲಿ ದಾಳಿಗಳಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಗಳನ್ನು ಮಾಡಲಾಗ್ತಾ ಇದೆ. ಇರಾನ್ ಇದಕ್ಕೆ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದೆ. ಖಮೇನಿಗೆ ಶರಣಾಗುವಂತೆ ಟ್ರಂಪ್ ಈಗ ತಾಕೀತು ಮಾಡಿದ್ದಾರೆ. ಶರಣಾಗತ್ಯ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ತಿರುಗೇಟನ್ನು ಕೂಡ ಕೊಟ್ಟಿದೆ. ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿ ಕೌಂಟರ್ ಕೊಟ್ಟಿರೋದು. ಶರಣಾಗೋದು ಬಿಟ್ಟು ನಿಮ್ಮ ಬಳಿ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತ ಟ್ರಂಪ್ ಹೇಳಿದ್ರು, ಸೂಚನೆಯನ್ನ ಕೊಟ್ಟರು, ಎಚ್ಚರಿಕೆಯನ್ನ ಕೊಟ್ಟರು. ಆದ್ರೆ ಅಂತ ಯಾವುದೇ ಪ್ರಶ್ನೆ ಇಲ್ಲ, ಶರಣಾಗುವಂತ ಮಾತೇ ಇಲ್ಲ ಅಂತ ಈಗ ಅವರ ಸಚಿವಾಲಯದಿಂದಲೂ ಕೂಡ ಈಗ ಮಾಹಿತಿ ಬಂದಿರೋದು. ಒಂದು ಕಡೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಸತತ 1 ತಿಂಗಳ ಅವಧಿಯಲ್ಲಿ 2-3 ಬಾರಿ ಮಾತುಕತೆಗಳು ನಡೆದ್ವು. ಆದರೆ ಆ ಮಾತುಕತೆಗಳು ಯಾವುದೂ ಕೂಡ ಫಲಪ್ರದ ಆಗಿಲ್ಲ. ಆ ನಂತರದಲ್ಲಿ ಈಗ ನಡೆದಿರುವಂಥ ದಾಳಿ ಏಕಾಏಕಿಯಾಗಿ ನಡೆದಿರುವಂಥ ದಾಳಿ ಏನಲ್ಲ, ಮೊದಲೇ ದಾಳಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸೂಚನೆಗಳಿದ್ವು. ಆದರೆ ಯುದ್ಧ ಭೂಮಿಯಲ್ಲಿ ಕನ್ನಡಿಗ ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ಕನ್ನಡಿಗ ಸಫಾನ್ ಎಕ್ಸ್ಕ್ಲೂಸಿವ್ ಯುದ್ಧದ ಭೀಕರತೆಯನ್ನ ಈ ಕನ್ನಡಿಗ ಬಿಚ್ಚಿಟ್ಟಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿದ್ದಾರೆ ಕನ್ನಡಿಗ. ಯುದ್ಧ ನಡೆದಂತಹ ಸಂದರ್ಭದಲ್ಲಿ 2 ದೇಶಗಳಲ್ಲಿ ಅತ್ಯಂತ ಹೆಚ್ಚಿಗೆ
ತೊಂದರೆಗೊಳಪಡೋದು ಅಂತಂದ್ರೆ ನಾಗರಿಕರು. ಈ ಇರಾನ್ನಿಂದ ರಿಟಾಲಿಯೇಟ್ ಮಾಡಲಾಗ್ತಾ ಇದೆ, ಪ್ರತಿದಾಳಿಗಳನ್ನು ಮಾಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇರೋದು ಅಲ್ಲಿರುವಂತಹ ನಾಗರಿಕರಿಗೆ. ಇನ್ನು ಈ ಯುದ್ಧದ ಭೀಕರತೆಯನ್ನ ಸಫಾನ್ ಮೂಲಕನೇ ಕೇಳೋಣ. ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಫಾನ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಎಕ್ಸಾಕ್ಟ್ಲಿ ಎಲ್ಲಿರೋದು ನೀವು? ನಾವು ಆಕ್ಚುಲಿ ಗಲ್ಫ್ ಕಂಟ್ರಿಯ ಒಂದು ಸಣ್ಣ ದ್ವೀಪ ರಾಷ್ಟ್ರ ಬಹರೈನ್ ಅಂತ ಒಂದು ದೇಶದಲ್ಲಿರೋದು. ಹಾ. ಸೊ ಆಕ್ಚುಲಿ ಅಮೆರಿಕಾದ ಸ್ಟ್ರಾಂಗೆಸ್ಟ್ ಬೇಸ್ ಇರೋದು ಈ ಕಂಟ್ರಿಯಲ್ಲಿ. ನಿಮ್ಗೆ ಅಲ್ಲಿ ದಟ್ಟವಾದ ಹೊಗೆ ಹೋಗುದು ಕಾಣಿಸ್ತಾ ಇದೆಯಾ ಮೇಡಮ್ ನನ್ನ ಹಿಂದ್ಗಡೆ? ಹೌದು. ಇದು ಆಕ್ಚುಲಿ ಇರಾನ್ ಒಂದು 2 ದಿನದ ಮುಂಚೆಯೇ ಅಮೆರಿಕಾಗೆ ಎಚ್ಚರಿಕೆಯನ್ನು ನೀಡಿತ್ತು. ಅಂದ್ರೆ ನಮ್ಮ ಭೂಪ್ರದೇಶಕ್ಕೆ ನೀವು ದಾಳಿ ಮಾಡಿದ್ರೆ ಗಲ್ಫ್ ಕಂಟ್ರಿಯಲ್ಲಿರುವಂತಹ ಎಲ್ಲ ಬೇಸ್ ಗಳ ಮೇಲೆ ನಾವು ದಾಳಿ ಮಾಡ್ತೇವೆ ಅಂತ ಹೇಳಿ. ಅದೇ ರೀತಿ ನೋಡಿ, ಇವತ್ತು ಬೆಳಿಗ್ಗೆ ಇವತ್ತು ಉಪವಾಸ, ಇವಾಗ ಇದು ಟೈಮು ಬೆಳಿಗ್ಗೆ 10 ಗಂಟೆಗೆ ಎದ್ದು ನೋಡುವಾಗ ಶಬ್ದ ಕೇಳಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ನಾನು ವಾಸ ಮಾಡ್ತಾ ಇರೋದು ಬಹರೈನ್ ರಾಜಧಾನಿ ಮನಾಮದಲ್ಲಿ. ಇಲ್ಲಿಂದ ಹತ್ತಿರನೇ ಒಂದು 2-3 ಕಿಲೋಮೀಟರ್ ಇರೋದು. ಬಹರೈನ್ ಅಂದ್ರೆ ಸಣ್ಣ ಒಂದು ದೇಶ. ಸೊ ಬೆಳಿಗ್ಗೆದ್ದು ನೋಡುವಾಗ 4-5 ದೊಡ್ಡ ಮಟ್ಟದ ಸದ್ದು ಕೇಳಿಸ್ತಾ ಇದೆ. ಹೊರಗೆ ಬಂದು ನೋಡಿದಾಗ ಜನರೆಲ್ಲ ಭಯಭೀತರಾಗ್ತಾ ಇದ್ದಾರೆ, ಹೆಂಗಸರು ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ನಮ್ಗೆ ಇಲ್ಲಿ ಒಂದು ಅಲರ್ಟ್ ಮಾತ್ರ ಬಂದಿರೋದು. ಆಕ್ಚುಲಿ ನಮ್ಗೆ ತುಂಬಾನೇ ವಿಶ್ವಾಸ ಗಲ್ಫ್ ಕಂಟ್ರಿಗಳ ಮೇಲೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇತಿಹಾಸದಲ್ಲಿ ಇದುವರೆಗೂ ಕೂಡ ಗಲ್ಫ್ ಕಂಟ್ರಿಗಳು ಯಾವ ದೇಶಗಳ ಮೇಲೆ ಕೂಡ ದಾಳಿ ಮಾಡಿಲ್ಲ, ಸರಿ ಅಲ್ವಾ? ಸೊ ಎಲ್ಲಾ ದೇಶಗಳಿಗೂ ಕೂಡ ಈ ಗಲ್ಫ್ ರಾಷ್ಟ್ರಗಳು ಏನ್ ಹೇಳುದಂದ್ರೆ ಶಾಂತಿಯುತವಾಗಿರ್ಬೇಕು, ಶಾಂತಿಯನ್ನೇ ಇದು ಮಾಡುದು. ಅಂದ್ರೆ ನೋಡಿ, ಈ ಇರಾನ್ ದಾಳಿ ಮಾಡಿರೋದು ಗಲ್ಫ್ ಕಂಟ್ರಿಯಲ್ಲಿ ಅಮೆರಿಕಾದ ಬೇಸ್ ಇದೆ. ಸೊ ಅವರ ಒಂದು ಕೋಪಕ್ಕೆ, ದ್ವೇಷಕ್ಕೆ ಅವರು ದಾಳಿ ಮಾಡಿರೋದ್ರಿಂದ ಗಲ್ಫ್ ಕಂಟ್ರಿಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂತಹ ಚಾನ್ಸಸ್ ಇದೆ. ಮತ್ತೆ ಅಮೆರಿಕದವರ ಬ್ರೈನ್ ಗೊತ್ತಿರ್ಬೋದು. ಅವರು ನಿನ್ನೆ ಅಲ್ಲಿಂದ ಆ ಸೋಲ್ಜರ್ಸ್ ಗಳನ್ನು ತೆರವುಗೊಳಿಸಿದ್ದಾರೆ ಅಂತ ಹೇಳುವಂತಹ ಮಾಹಿತಿ ಕೂಡ ಇದೆ. ಸೊ ನೋಡಿ, ನಾವು ಹೇಳೋದು ಏನೋ ಅವರ ದ್ವೇಷಕ್ಕೆ, ಅವರ ಏನೋ ಇದಕ್ಕೆ ಯುದ್ಧ ಆಗ್ತಾ ಇದೆ. ಇದರಲ್ಲಿ ಪ್ಯಾನಿಕ್ ಆಗುವುದು, ಗಾಬರಿ ಆಗುವುದು ಜನಸಾಮಾನ್ಯರು, ನಮ್ಮಂತವ್ರು. ಹೌದಲ್ವಾ? ಎಷ್ಟು ಜನ ಇದ್ದೀರಾ ನೀವೆಲ್ರು? ಹೇಳಿ ಮೇಡಮ್. ನೀವೆಲ್ರು ಎಷ್ಟು ಜನ ಇದ್ದೀರಾ? ಸೇಫ್ ಆಗಿದ್ದೀರಾ ಹೇಗೆ? ಅಥವಾ ಏನಾದ್ರೂ ಸೈರನ್ ಕೇಳಿಸುತ್ತಾ? ನಾವು ನೋಡಿ, ನಾವು ಸದ್ಯಕ್ಕೆ ಸೇಫ್ ಅಂತ ಹೇಳ್ಬೋದು. ಬಟ್ ಅವರು ಬಿಡುವಂತಹ ಒಂದು ಮಿಸೈಲ್ ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಗಳಾಗಿರ್ಬೋದು, ಅದು ಆ ಸ್ಥಳವನ್ನು ಅಲ್ಲದೆ ಬೇರೆ ಕಡೆ ಬಿದ್ರೆ, ಜನವಾಸಿಗಳಿರುವಂತಹ ಪ್ರದೇಶಕ್ಕೆ ಬಿದ್ರೆ ಇಲ್ಲ, ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಾವುದೇ ಕೂಡ ಮತ್ತೆ ಯಾವ ತರ ಸೇಫ್ ಆಗಿರೋದು? ಇದೊಂದು ಹೈಲ್ಯಾಂಡ್. ನಮ್ಗೆ ಮತ್ತೆ ಇಲ್ಲಿ ಯುದ್ಧ ನಡೆದು ಗೊತ್ತಿಲ್ಲ, ಇಲ್ಲಿ ಬಂಕರ್ಗಳ ವ್ಯವಸ್ಥೆಗಳಿಲ್ಲ. ಅಂದ್ರೆ ನಮ್ಗ ಯಾಕೆ ಗೊತ್ತಾ, ಗಲ್ಫ್ ಕಂಟ್ರಿಗಳು ತುಂಬಾ ಸೇಫ್ ಅನ್ನುವಂತ ಒಂದು ಮನಸ್ಥಿತಿ ನಮ್ಗೂ ಈಗ್ಲೂ ಕೂಡ ಇರುವುದು.